ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ದಲಿತ ಸೇನೆ ನಗರ ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ. ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ ಆರೋಪ. ಮಹಿಳಾ ಆಯೋಗದ ಕ್ರಮ ರದ್ದುಪಡಿಸಲು ಲಚ್ಚಪ್ಪ ಜಮಾದಾರ್ ಆಗ್ರಹ. ಜೇರಟಗಿ ಗ್ರಾಮದಲ್ಲಿ ಮಕ್ಕಳ ಅಪಹರಣ ಯತ್ನ ವಿಫಲ. ಸ್ಥಳೀಯರ ಎಚ್ಚರಿಕೆಯಿಂದ ಆರೋಪಿಗೆ ಬಂಧನ. ಕರ್ನಾಟಕದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ಫೆಬ್ರವರಿ 27ರಿಂದ ಮಾರ್ಚ್ 4ರವರೆಗೆ ಶ್ರೀ ಜ್ಞಾನಕ್ಷೇತ್ರದಲ್ಲಿ ದರ್ಶನ ಮತ್ತು ರುದ್ರಪೂಜೆ. ಭೂಸ್ವಾಧೀನ ಪರಿಹಾರ ವಿಳಂಬ. ಕಲಬುರಗಿ ಜಿಲ್ಲಾಧಿಕಾರಿಯ ಕಾರು ಜಪ್ತಿ. ಕೃಷ್ಣಾರೆಡ್ಡಿ ಆಕ್ರೋಶ. ಈಗ ವಾರ್ತೆಗಳ ವಿವರ. ದಲಿತ ಸೇನೆ ರಾಜ್ಯ ಅಧ್ಯಕ್ಷ ಹನುಮಂತ ಯಳಸಂಗಿ ಅವರ ಸಮ್ಮುಖದಲ್ಲಿ ಕಲಬುರಗಿ ನಗರ ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ನಡೆದ ಸಭೆಯಲ್ಲಿ ನಗರ ಘಟಕದ ಅಧ್ಯಕ್ಷ ಅರವಿಂದ್ ಕಮಲಾಪುರ್ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರ ಉಪಸ್ಥಿತಿಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಘಟಕದ ಉಪಾಧ್ಯಕ್ಷರಾಗಿ ಹರೀಶ್ ನಾಗನಹಳ್ಳಿ, ಸಂಘಟನೆ ಕಾರ್ಯದರ್ಶಿಯಾಗಿ ದಶರಥ್ ನಾಗನಹಳ್ಳಿ ಆಯ್ಕೆಯಾದರು. ಸದಸ್ಯರಾಗಿ ಸುನಿಲ್ ನಾಗನಹಳ್ಳಿ, ರಾಕೇಶ್ ನಾಗನಹಳ್ಳಿ, ಶಶಾಂಕ್ ನಾಗನಹಳ್ಳಿ, ಗೌತಮ್ ನಾಗನಹಳ್ಳಿ, ದಿನೇಶ್ ನಾಗನಹಳ್ಳಿ, ವಿಜಯ್ ಕುಮಾರ್ ನಾಗನಹಳ್ಳಿ, ಯಲ್ಲಾಲಿಂಗ್, ದೀಪಕ್, ಶಿವಕುಮಾರ್, ಪ್ರಶಾಂತ್, ಆಕಾಶ್, ಅಭಿಷೇಕ್, ಮಲ್ಲು ಪೂಜಾರಿ ಸೇರಿದಂತೆ ಅನೇಕರು ಆಯ್ಕೆಯಾದರು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಸಂಘದ ವತಿಯಿಂದ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಬಳಿಕ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹರೀಶ್ ನಾಗನಹಳ್ಳಿ, ಸಂಘ ನೀಡಿದ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಇವತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿದೆವು. ದಲಿತ ಸೇನೆ ಸಂಘಟನೆ ಅಂದರೆ ಇದು 24x7 ದಲಿತ ಸೇನೆ ಈ ರಾಜ್ಯದಲ್ಲೆಲ್ಲ, ಇದು ಇಡೀ ರಾಷ್ಟ್ರದಲ್ಲಿ ಒಂದು ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದೆ. ಮತ್ತು ಇಡೀ ರಾಜ್ಯದಲ್ಲಿ ಹನುಮಂತ ಯಳಸಂಗಿ ಸಾಹೇಬರ ಒಂದು ನೇತೃತ್ವದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಜಿಲ್ಲೆಯಲ್ಲಿ, ಒಂದಲ್ಲ ಒಂದು ತಾಲೂಕಿನಲ್ಲಿ, ಒಂದಲ್ಲ ಒಂದು ನಗರದಲ್ಲಿ ಪ್ರತಿನಿತ್ಯ ಹೋರಾಟ ಆಗ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹನುಮಂತ ಯಳಸಂಗಿ ಸಾಹೇಬರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲೇ ಅನ್ಯಾಯ ಆಗ್ತದೆ ಅಂದರೂ ದಲಿತ ಸೇನೆ ಅಲ್ಲಿರ್ತದೆ. ಇವತ್ತು ಪೊಲೀಸರಿಗೆ ಇನ್ಫಾರ್ಮೇಷನ್ ಇರಲ್ಲ, ದಲಿತ ಸೇನೆ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಇರುತ್ತೆ. ಯಾಕೆ ಇರ್ತದಪ್ಪ ಅಂತಂದ್ರೆ ಇಡೀ ರಾಜ್ಯ ತುಂಬ ದಲಿತ ಸೇನೆ ಅದ. ಅದಕ್ಕಾಗಿ ಹನುಮಂತ ಯಳಸಂಗಿ ಸಾಹೇಬರ ಒಂದು ಹೋರಾಟ ನೋಡಿ ಜನರು ಇವತ್ತು ಸೇರ್ಪಡೆ ಆಗ್ತಾಯಿದ್ದಾರೆ ಬಂಧುಗಳೇ. ಅದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಈಗಾಗಲೇ ಏನು ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದೇವೆ, ಈಗಾಗಲೇ ನಾನು ಕೊಟ್ಟಂಥ ಒಂದು ಜವಾಬ್ದಾರಿ ತಾವು ಏನು ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ದಲಿತ ಸೇನೆ ಸಂಘಟನೆಯನ್ನು ನಾವೆಲ್ಲ ಯುವಕರು ಸೇರ್ಪಡೆ ಆಗ್ತಾಯಿದ್ದೀವಿ. ಸೇರ್ಪಡೆ ಆಗ್ತಾ ಇರೋ ಉದ್ದೇಶ ಏನಪ್ಪ ಅಂದ್ರೆ ಸಂಘಟನೆ ಮತ್ತು ಯಳಸಂಗಿ ಸಾಹೇಬರ ಹೋರಾಟದ ಅವರು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ವಿರುದ್ಧ ಯಾವುದೇ ಅನ್ಯಾಯವಾಗಲಿ ಅವ್ರ ಪರವಾಗಿ ನಿಲ್ಲುವಂಥ ನಿಲುವು ಮತ್ತು ಸಂವಿಧಾನದ ಆಶಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರುವ ರೀತಿಯನ್ನು ಕಂಡು ನಾವೆಲ್ಲ ಯುವಕರು ಇವತ್ತು ದಲಿತ ಸೇನೆಯನ್ನು ಸೇರ್ಪಡೆ ಆಗ್ತಾಯಿದ್ದೀವಿ. ಮತ್ತು ಯಳಸಂಗಿ ಸಾಹೇಬರ ಅಧ್ಯಕ್ಷತೆ ಮತ್ತು ಮಂಜುನಾಥ್ ಭಂಡಾರಿ ಅವರು ಜಿಲ್ಲಾ ಅಧ್ಯಕ್ಷರು ಮತ್ತು ಅರವಿಂದ್ ಕಮಲಾಪುರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಸಂಘಟನೆ ಸೇರ್ಪಡೆ ಆಗಿದ್ವಿ. ಮುಂದೆ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್.
ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಹನುಮಂತ್ ಇಟಗಿ ಸೇರಿದಂತೆ ಹಲವು ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಬಲವರ್ಧನೆ ಮತ್ತು ಸಮಾಜಮುಖಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಯಿತು. ಮಹಲ್ ರೋಜದ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ ರೂಪಿಸಲಾಗಿದೆ. ಕೂಡಲೇ ಮಹಿಳಾ ಆಯೋಗ ಪ್ರಕರಣ ರದ್ದುಪಡಿಸಬೇಕು ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಲಚಪ್ಪ ಜಮಾದಾರ್ ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ಚಿಕ್ಕ ಮಗುವಿನ ತಂದೆಯಂತೆ ಪೋಷಕರ ಸಮ್ಮುಖದಲ್ಲಿ ಪ್ರೀತಿಯಿಂದ ಆಶೀರ್ವಾದ ನೀಡಿದ ಘಟನೆಯನ್ನು ತಪ್ಪಾಗಿ ಅರ್ಥೈಸಿ ಮಹಿಳಾ ಆಯೋಗ ಹಾಗೂ ಪೋಸ್ಕೋ ಪ್ರಕರಣ ದಾಖಲಿಸಿರುವುದು ಅನ್ಯಾಯಕರ ಎಂದು ಅವರು ಹೇಳಿದರು. ಮಲ್ಲಿಕಾರ್ಜುನ್ ಮುತ್ಯ ಅವರ ಬೆಳವಣಿಗೆ ಮತ್ತು ಜನಪ್ರಿಯತೆಯನ್ನು ಸಹಿಸದ ಕೆಲ ವಿರೋಧಿಗಳು ಕುತಂತ್ರ ರೂಪಿಸಿ ಈ ರೀತಿಯ ಪ್ರಕರಣಗಳನ್ನು ದಾಖಲಿಸುವಂತೆ ಮಾಡಿದ್ದಾರೆ. ಪೋಷಕರ ಸಮ್ಮುಖದಲ್ಲಿ ನಡೆದ ಸಾಮಾನ್ಯ ಆಶೀರ್ವಾದವನ್ನು ತಪ್ಪಾಗಿ ಬಿಂಬಿಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಿಸೆಂಬರ್ 31ರಂದು ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ನಡೆಯುವ ವಿವಿಧ ಘಟನೆಗಳ ಬಗ್ಗೆ ಮಹಿಳಾ ಆಯೋಗ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂದು ಪ್ರಶ್ನಿಸಿದ ಲಚಪ್ಪ ಜಮಾದಾರ್, ಒಂದು ಸಾಮಾನ್ಯ ಘಟನೆಯನ್ನು ದೊಡ್ಡದಾಗಿ ತೋರಿಸಿ ಪ್ರಕರಣ ದಾಖಲಿಸುವುದು ಸರಿಯಲ್ಲ. ಮಹಿಳಾ ಆಯೋಗ ತಕ್ಷಣವೇ ಈ ಪ್ರಕರಣವನ್ನು ಮರುಪರಿಶೀಲಿಸಿ ರದ್ದುಪಡಿಸಬೇಕು, ನಿಷ್ಪಕ್ಷಪಾತ ತನಿಖೆ ನಡೆಯಬೇಕೆಂದು ಒತ್ತಾಯಿಸಿದರು. ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾದ ಪ್ರಕರಣವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಊಹಾಪೋಹಗಳನ್ನು ದೊಡ್ಡದಾಗಿ ಬಿಂಬಿಸುವ ಒಂದು ಹುನ್ನಾರವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಏನು ಯಾದಗಿರಿ ಜಿಲ್ಲೆಯ ಮಹಲ್ ರೋಜ್ ಮಲ್ಲಿಕಾರ್ಜುನ ಅಪ್ಪಾಜಿ ಇವತ್ತು ಭಾಳಷ್ಟು ಜನ ಭಕ್ತರು, ಭಾಳಷ್ಟು ಜನ ಆ ಒಂದು ಮಹಲ್ ರೋಜದ ಮಲ್ಲಿಕಾರ್ಜುನ ಮುತ್ಯ ಅವರ ಒಂದು ಮಠದಲ್ಲಿ ಎಷ್ಟೋ ಜನ ಭಕ್ತರು ಅಲ್ಲದೆ ಅನೇಕ ಜನ ವೃದ್ಧರು, ಬಡವರು ಅಲ್ಲಿ ಆಶ್ರಯವನ್ನು ಇವತ್ತು ಪಡೆಯೋದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾವುದೇ ಒಂದು ವಿಷಯವನ್ನು ಯಾವ ರೀತಿಯಾದ ಬಣ್ಣ ಹಚ್ಚಿದಿರಿ ಆ ರೀತಿ ನಿಮಗೆ ಕಾಣ್ತದೆ ಅಂದಂಗೆ, ಇವತ್ತು ಯಾವುದೇ ಒಂದು ದೃಶ್ಯವನ್ನು ನಾವು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕಾಗತ್ತೆ. ಅನೇಕ ಭಕ್ತರು ಗುರುಗಳ ಒಂದು ಆ ಮಠದಲ್ಲಿ ಬಂದಾಗ ಯಾರು ಅನುಕೂಲಸ್ಥರು ಇರ್ತಾರೆ, ಆ ಅನುಕೂಲಸ್ಥರು ಇವತ್ತು ಬಡವರಿಗೆ ಸಹಾಯ ಮಾಡಿರುವಂಥ ನಿದರ್ಶನವನ್ನು ನಾವು ನೋಡ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಮಗುವಿನ ಅಂದರೆ 7 ವರ್ಷದ ಒಂದು ಹೆಣ್ಣು ಮಗು, ಅವರ ಸಂಬಂಧಿಕರೇ, ಹತ್ತಿರ ಸಂಬಂಧಿಕರು, ಅವರ ತಂದೆ ತಾಯಿ, ಆ ಮಗುವಿನ ತಂದೆ ತಾಯಿ, ಅನೇಕ ಜನ ಪೋಷಕರು ಇವತ್ತು ಅಲ್ಲಿ ಅವ್ರ ಜೊತೆಯಲ್ಲೇ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅಲ್ಲಿ ಕೇಕ್ ಕತ್ತರಿಸಿದ್ದಾರೆ. ಇವತ್ತು ಆ ಮಗುವಿನ ಜೊತೆ ಒಂಥರ ಹುಡುಗಾಟ ಅಂತ ಹಂಗಲ್ಲ, ಆ ಮಗುವಿಗೆ ಇವತ್ತು ಪ್ರೀತಿಯನ್ನು ಒಂದು ತಂದೆಯ ಸ್ಥಾನದಲ್ಲಿಟ್ಕೊಂಡು ಇವತ್ತು ನಮ್ಮ ಸಹೋದರ ಸಂಬಂಧಿಯಾಗಿರುವಂಥ ಸಹೋದರನ ಮಗಳು ನನ್ನ ಮಗಳು ಇದ್ದ ಹಾಗೆ ಇವತ್ತು ನನ್ನ ಮಗಳಿಗೆ ನಾನು ಮುದ್ದಾಡ್ತೀನಿ, ಮಾತಾಡ್ತೀನಿ. ಅನೇಕ ಸಂದರ್ಭಗಳಲ್ಲಿ ಕೂಡ ನೀವು ಅವ್ರ ವಿಡಿಯೋವನ್ನು ತೆಗೆದು ನೋಡ್ರಿ. ಸಣ್ಣ ಸಣ್ಣ ಮಕ್ಕಳು ಅಂದರೆ ಭಾಳ ಪ್ರೀತಿ, ಭಾಳ ಒಂದು ಅವ್ರ ಮೇಲೆ ಅಷ್ಟೇ ಪ್ರೀತಿಯಿಂದ ಅವರು ಸಣ್ಣ ಮಗುವನ್ನು ಎತ್ಕೊಳ್ತಾರೆ. ಅನೇಕ ತಾಯಿ ತಂದೆಯರು ತಮ್ಮ ಮಕ್ಕಳನ್ನು ಅವರ ಕೈಯಲ್ಲಿ ಕೊಡ್ತಾರೆ. ಗುರುವಿನ ಆಶೀರ್ವಾದ ಸಿಗಲಿ, ಆ ಗುರುವಿನ ಒಂದು ಸ್ಪರ್ಶ ಅವರಿಗೆ ಆಶೀರ್ವಾದವಾಗಿ ಇರಲಿ, ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ. ಆ ಹುಡುಗರನ್ನು ಎತ್ಕೊಂಡು ಆಟ ಆಡಿಸ್ತಾರೆ. ಇಂಥ ಒಂದು ಮನೋಭಾವನೆ, ಮಗುವಿನಂಥ ಮನಸ್ಸಿರುವಂಥ ಮಲ್ಲಿಕಾರ್ಜುನ ಮುತ್ಯ ಇವತ್ತು ಆ ಮಗುವನ್ನು ಎತ್ತಾಡಿಸುವಾಗ ವಿಡಿಯೋ ಮಾಡ್ಕೋರು ಎಲ್ಲ ಕಡೆ ಟರ್ನ್ ಮಾಡ್ಯಾರ. ಅವ್ರ ತಾಯಿ ತಂದೆ ಎದುರುಗಡೆ ನಿಂತಾರೆ, ಅವ್ರು ನಗ್ತಾ ಇದ್ದಾರೆ, ಖುಷಿ ಪಡ್ಲಕತ್ತಾರೆ. ಈ ಒಂದು ವಿಷಯವನ್ನು ಇವತ್ತು ಅವರಿಗೆ ಅಪಮಾನ ಮಾಡಬೇಕು, ಅವರ ಒಂದು ತೇಜೋವಧೆ ಮಾಡಬೇಕು ಎನ್ನುವಂಥ ಏನು ಹುನ್ನಾರ ಮಾಡಿದ್ದೀರಲ್ಲ, ಇದನ್ನು ನಾವು ನೋಡುವಂಥವರು, ಇವತ್ತು ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥವರು ಇವತ್ತು ಪರಿಮಾಣಿಸಿ ನೋಡಬೇಕಾಗಿದೆ. ಖಂಡಿತವಾಗಿಯೂ ಕಾಣದ ಕೈಗಳು ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅವರ ತೇಜೋವಧೆ ಮಾಡಬೇಕು. ಈ ರಾಜ್ಯದಲ್ಲಿ ದೇಶಾದ್ಯಂತ ಮಲ್ಲಿಕಾರ್ಜುನ ಮುತ್ಯವರು ಏಕೆಂದರೆ ಅವ್ರ ಬಳಿ ಯಾವುದೇ ಆಶೆ ಆಮಿಷ ಯಾವುದೂ ಇಲ್ಲ. ಯಾರು ಹೆಸರು ಮುನ್ನೆಲೆಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿ ಹೊಟ್ಟೆ ಕಿಚ್ಚಿನ ಜನ ಏನಾದರೂ ತೋರಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅನೇಕ ಬಾರಿ ಕೂಡ ಅವರಿಗೆ ಮೂಢನಂಬಿಕೆ ಅಂತ ಪಟ್ಟ ಕಟ್ತಾಯಿದ್ರು. ಇವತ್ತು ನಾವು ಏನಪ್ಪ ಅಂದರೆ
ಇವ್ರ ಮೇಲೆ ಮಾಡಿರುವಂಥ ಒಂದು ಆರೋಪ ಏನಿದೆ, ಒಂದು FIR ಏನಿದೆ ಅದು ಕ್ವಾಶ್ ಮಾಡಬೇಕು, ಅದನ್ನು ಫೈನಲ್ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಇವತ್ತು ಆಯೋಗದವರು ಏನು ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಒತ್ತಡ ಹೇರೋ ಜೊತೆಗೆ ಆ ಆಯೋಗದವ್ರಿಗೆ ಯಾರು ಪ್ರೆಷರ್ ಹಾಕ್ಯಾರೋ ಅದು ಹೊರಗೆ ತೆಗಿಬೇಕಾಗ್ಯದ. ಇವತ್ತು ಸ್ಟೇಷನ್ಗೆ ಹೋದಾಗ ಪೊಲೀಸರು ಇವತ್ತು ಬಾ, ಮುಂಜಾನೆ ಬಾ, ಸಂಜೆಗೆ ಬಾ, ನೋಡಮ್ಮ ಫೋನ್ ಮಾಡು, ಅವ್ರ ಫೋನ್ ಹಚ್ಚಾರ, ಇವ್ರ ಫೋನ್ ಹಚ್ಚಾರ, ಇವೆಲ್ಲ ಕೇಸ್ಗಳು ಮಾಡಬೇಕಾದ್ರೆ ದಿನ ತಿರುಗಾಡಿಸಿ ಎಷ್ಟೋ ಮಂದಿಗೆ ಮನೆಗೆ ಕಳಿಸ್ತಾರೆ ಪೊಲೀಸರು. ಈ ಕೇಸ್ನಾಗ ನೋಡ್ರಿ ನೀವು ಇಮಿಡಿಯೇಟ್ FIR ಮಾಡ್ಯಾರಂತ ಡಿಕ್ಲೇರ್ ಮಾಡ್ತಾರಂದ್ರೆ ಇದಕ್ಕೆ ಎಷ್ಟು ಒತ್ತಡ ಅದ. ಇಂಥ ಒಂದು ಒತ್ತಡ ಮಾಡುವ ಏನು ಮೂರ್ಖರಿದ್ದಾರೆ ಅವ್ರು ತಿಳ್ಕೋಬೇಕು. ಯಾರದೇ ಇವತ್ತು ತೇಜವಾದ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಲ್ಲಿಕಾರ್ಜುನ ಮುತ್ಯ ಈ ದೇಶದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡುವಂಥವರಿದ್ದಾರೆ. ಅವರು ಯಾವತ್ತೂ ಕೂಡ ಭಕ್ತರಿಗಾಗಿ ಅವರು ಇದ್ದಾರೆ, ಭಕ್ತರ ಪರವಾಗಿ ಅವರಿದ್ದಾರೆ, ಅವರ ಪರವಾಗಿ ಭಕ್ತರು ನಾವೆಲ್ಲರೂ ಅವ್ರ ಜೊತೆಲಿ ಇರ್ತೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಮಕ್ಕಳ ಅಪಹರಣ ಯತ್ನೊಂದು ವಿಫಲವಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಜಿಲ್ಲೆಯ ಜರಟಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಜರಟಗಿ ಗ್ರಾಮದಲ್ಲಿ ಮಕ್ಕಳ ಅಪಹರಣ ಯತ್ನ ನಡೆದಿದ್ದು, ಸ್ಥಳೀಯರ ತಕ್ಷಣದ ಎಚ್ಚರಿಕೆಯಿಂದ ಘಟನೆ ವಿಫಲವಾಗಿದೆ. ಗ್ರಾಮದಲ್ಲಿ ಆಟವಾಡುತ್ತಿದ್ದ ಮಗುವನ್ನು ಅಪಹರಿಸಲು ಒಬ್ಬ ಮಹಿಳೆ ಯತ್ನಿಸಿದ್ದಾಳೆ ಎಂದು ತಿಳಿದು ಬಂದಿದೆ. ಮಗುವಿನ ಅಳುವ ಶಬ್ದವನ್ನು ಗಮನಿಸಿದ ಸಾರ್ವಜನಿಕರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಆತಂಕ ಮೂಡಿಸಿದ್ದು, ಮಕ್ಕಳ ಸುರಕ್ಷತೆ ಕುರಿತು ಜಾಗೃತಿ ಅಗತ್ಯವಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಗ್ರಾಮ ಹಾಗೂ ಸುತ್ತಮುತ್ತ ಪೊಲೀಸ್ ಪಹರೆ ಹೆಚ್ಚಿಸಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದಲ್ಲಿ ಭಕ್ತರಿಗಾಗಿ ವಿಶೇಷವಾಗಿ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಶರಣಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಭಕ್ತರಿಗಾಗಿ ಭವ್ಯವಾದ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶರಣಾನಂದ ಸ್ವಾಮಿ ತಿಳಿಸಿದ್ದಾರೆ. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಕ್ತರಿಗೆ ಅಪರೂಪದ ಆಧ್ಯಾತ್ಮಿಕ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸುಮಾರು 1000 ವರ್ಷಗಳ ಪುರಾತನ ಹಾಗೂ ಭಾರತದ ಮೊದಲ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲ್ಪಡುವ ಸೋಮನಾಥ ಜ್ಯೋತಿರ್ಲಿಂಗ ದಿವ್ಯ ದರ್ಶನವನ್ನು ಸಾರ್ವಜನಿಕರಿಗೆ ನೀಡಲಾಗುತ್ತಿದೆ. ಫೆಬ್ರವರಿ 27ರಿಂದ ಮಾರ್ಚ್ 4ರವರೆಗೆ ನಗರದ ಪಬ್ಲಿಕ್ ಗಾರ್ಡನ್ನಲ್ಲಿರುವ ಶ್ರೀ ಜ್ಞಾನಕ್ಷೇತ್ರದಲ್ಲಿ ಈ ದರ್ಶನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ದೈನಂದಿನ ರುದ್ರಪೂಜೆ, ಸತ್ಸಂಗ ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜ್ಯೋತಿರ್ಲಿಂಗ ದರ್ಶನ ಪಡೆದು ಪುನೀತರಾಗಬೇಕು ಎಂದು ಸ್ವಾಮೀಜಿ ಮನವಿ ಮಾಡಿದರು. ಕಾರ್ಯಕ್ರಮದ ಅಂಗವಾಗಿ ಆಧ್ಯಾತ್ಮಿಕ ಉಪನ್ಯಾಸಗಳು, ಭಜನೆಗಳು ಹಾಗೂ ವಿಶೇಷ ಪೂಜಾ ವಿಧಾನಗಳು ನಡೆಯಲಿದ್ದು, ಭಕ್ತರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆಯೋಜಕರು ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿರುವುದಾಗಿ ತಿಳಿಸಿದ್ದಾರೆ. ಕಲಬುರಗಿ ಶ್ರೀ ಜ್ಞಾನ ಕ್ಷೇತ್ರದಲ್ಲಿ ಹಾಗೂ ಮತ್ತು ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸೋಮನಾಥ್ ಜ್ಯೋತಿರ್ಲಿಂಗ ಅಂದರೆ ಮೂಲ ಜ್ಯೋತಿರ್ಲಿಂಗ 1000 ವರ್ಷಗಳ ಹಿಂದೆ ಮೊಹಮ್ಮದ್ ಗಜನಿ ಬಂದು ದಾಳಿ ಮಾಡಿದಾಗ ಅಲ್ಲಿರುವ ಆಚಾರ್ಯರು ಅಂದರೆ ನಮ್ಮ ಶಾಸ್ತ್ರಿಗಳು ಆ ಕುಟುಂಬ ಆರಾಧನೆ ಮಾಡ್ತಾ ಇತ್ತು. ಅವರಿಗೆ ತುಂಬ ನೋವಾಗಿ ಅವಶೇಷಗಳನ್ನು ತಗೊಂಡು ಅವರು ಬಂದು ದಕ್ಷಿಣ ಭಾರತ ತಮಿಳುನಾಡಲ್ಲಿ ಸೇರಿದರು. 1 ವರ್ಷದಿಂದ ಅದಕ್ಕೆ ಆಕಾರ ಕೊಟ್ಟು ಮತ್ತೆ ಒಂದು 12 ಜ್ಯೋತಿರ್ಲಿಂಗಗಳನ್ನು ರೂಪ ಕೊಟ್ಟು 1000 ವರ್ಷದಿಂದ ಗುಪ್ತವಾಗಿ ಅದರ ಆರಾಧನೆ, ಪೂಜೆ, ಪುನಸ್ಕಾರ ಮಾಡ್ತಾ ಬಂದರು.
100 ವರ್ಷಗಳ ಹಿಂದೆ ನಮ್ಮ ಕಾಂಚಿ ಪೀಠದ ಪರಮಾಚಾರ್ಯರ ಹತ್ರ ಹೋದಾಗ ಅವ್ರಿಗೆ ಹೇಳಿದ್ರು, ಹೀಗೆ 1,000 ವರ್ಷ ನಾವು ಪೂಜೆ ಮಾಡ್ತೇವೆ, ಏನು ಮಾಡಬೇಕು ಮುಂದೆ ದಾರಿ ತೋರಿಸಿ ಅಂದಾಗ ಪರಮಾಚಾರ್ಯ ಹೇಳಿದ್ರು, ಇದರ ಸಮಯ ಇನ್ನೂ ಬಂದಿಲ್ಲ, 100 ವರ್ಷ ಆದಮೇಲೆ ರಾಮ ದೇವಸ್ಥಾನ ಸ್ಥಾಪನೆ ಆಗುತ್ತೆ ಅಯೋಧ್ಯೆಯಲ್ಲಿ, ಅದು ಲಕ್ಷಣ. ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಶಂಕರ ಗುರುಗಳು ಅಂತ ಇರ್ತಾರೆ, ಪ್ರಸಿದ್ಧವಾಗಿರ್ತಾರೆ. ನೀವು ಅವ್ರ ಹತ್ರ ಹೋಗಿ ರವಿಶಂಕರ್ ಗುರುಗಳ ಹತ್ರ ಅವರು ಅರ್ಪಣೆ ಮಾಡಿ ಅವ್ರು ಏನು ಮಾಡಬೇಕು ಅಂತ ಅದು ಮುಂದೆ ಮಾಡ್ತಾರೆ. ಆ ಗುರುಗಳ ಹತ್ರ 2025 ಜನವರಿಯಲ್ಲಿ ಬಂದಾಗ ಗುರುಗಳು, ಇದು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಸಂಸ್ಕೃತಿಯ ಬಲ ಎಷ್ಟು, 1,000 ವರ್ಷ ತಪಸ್ಸು ಮಾಡುವಂಥ ಶಕ್ತಿ ಕೊಡುವಂಥ ಈ ಇಡೀ ವಿಶ್ವಕ್ಕೆ ಆಶೀರ್ವಾದ ಕೊಡುವಂಥ ಸೋಮನಾಥ ಜ್ಯೋತಿರ್ಲಿಂಗ, ಇದರಲ್ಲಿ ಕಲ್ಚರು, ಸಂಸ್ಕೃತಿ, ಕಮಿಟ್ಮೆಂಟು, ನಿಷ್ಠೆ, ಆ ದೃಢತೆ ಎಲ್ಲ ಕಂಡು ಬರ್ತಾ ಇದೆ. ಇಡೀ ಭಾರತ ಯಾತ್ರೆ ಆಗಬೇಕು, ಎಲ್ಲರಿಗೂ ಇದರ ದರ್ಶನ ಸಿಗಬೇಕು. ಮುಂದೆ ಏನು ಎಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಮಾತು ಆಮೇಲೆ ವಿಚಾರ ಮಾಡೋಣ. ಮೊದಲು ಇದು ಸಮಾಜಕ್ಕೆ ಸೇರಬೇಕು, ಸಮಾಜಕ್ಕೆ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕನ್ನೋ ಭಾವನೆಯಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ 21, 22, 23 ಬೀದರಿಂದ ಸ್ಟಾರ್ಟ್ ಆಗಿ, ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣ ಹಾಗೂ ಬಸವೇಶ್ವರ ಅವರ ಆಶೀರ್ವಾದ ಮತ್ತು ಅದರ ಜೊತೆ ಇಲ್ಲಿ ಶಿವಭಕ್ತಿ ಇರೋದರಿಂದ ಬೀದರಿಂದ ಆರಂಭ ಮಾಡೋದು. ಯಾಕೆಂದರೆ ನಮ್ಮ ಬಸವ ಕಲ್ಯಾಣ ಅಂದರೆ ಇಡೀ ಲೋಕಕ್ಕೆ ಬೆಳಕು ತೋರಿಸಿದಂಥ ಆ ಬಸವ ಕಲ್ಯಾಣದಿಂದ ಆರಂಭ ಮಾಡಿಕೊಂಡು ಈಗ ಗುಲ್ಬರ್ಗ, ಮೊದಲು ರಾಯಚೂರು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. 24, 25, 26 ರಾಯಚೂರು, 27, 28 1ನೇ ಮಾರ್ಚ್ ಗುಲ್ಬರ್ಗ, ಅದಾದ್ಮೇಲೆ 2, 3, 4 ಮತ್ತು ಗುಲ್ಬರ್ಗದಲ್ಲಿ ಇರುತ್ತೆ ಜ್ಞಾನಕ್ಷೇತ್ರದಲ್ಲಿ. ಅದಾದ್ಮೇಲೆ ಯಾದಗಿರಿ, ಹೀಗೆ ಉಳಿದ ಭಾಗಗಳಲ್ಲಿ ಯಾತ್ರೆ ನಡೀತಾ ಇರುತ್ತೆ. ವಿಶೇಷ ಕಾರ್ಯಕ್ರಮದಲ್ಲಿ ಹೇಳಬೇಕಾದ್ರೆ ಆರಂಭ ಗುಲ್ಬರ್ಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ, ರುದ್ರ ಪೂಜೆ. ಅದರ ಜೊತೆ ಸಾಮಾನ್ಯರಿಗೆಲ್ಲ ದರ್ಶನ ಇರುತ್ತೆ ಅದರ ಜೊತೆನೆ. ಅದಾದಮೇಲೆ ಮತ್ತೆ ನಮ್ಮ ಬೇರೆ ಬೇರೆ ಭಾಗದಲ್ಲಿ ಗುಲ್ಬರ್ಗದಲ್ಲಿ ದಾನಮ್ಮ ದೇವಸ್ಥಾನ ಆಗಿರಲಿ, ಮಾಯಾ ಮಂದಿರದಾಗಲಿ, ಅದ್ರ ಜೊತೆ ಜ್ಞಾನಕ್ಷೇತ್ರದಲ್ಲಿ ಕೂಡ ರುದ್ರ ಪೂಜೆ, ದರ್ಶನ, ಸರ್ವೇ ಸಾಮಾನ್ಯ ಎಲ್ಲರಿಗೂ ಸ್ವಾಗತ ಮಾಡಿ ಎಲ್ಲ ಕಡೆ ನಾವು ಇನ್ಫಾರ್ಮೇಶನ್ ಕೊಡ್ತೇವೆ. ತಮ್ಮ ಮಾಧ್ಯಮದದ್ದು ನಾವು ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇವೆ. ತಾವೆಲ್ಲ ಬಂದು ದರ್ಶನ ತಗೊಳ್ಳಿ. ಆ ಟೈಮ್ ಟೇಬಲ್ ಕೂಡ ನಾವು ಶೇರ್ ಮಾಡ್ತಾ ಇದ್ದೇವೆ. ಭೂಸ್ವಾಧೀನ ಪರಿಹಾರ ಮೊತ್ತವನ್ನು ಹಲವು ವರ್ಷಗಳಾದರೂ ಪಾವತಿಸದೆ ವಿಳಂಬ ಮಾಡಿರುವ ಹಿನ್ನೆಲೆಯಲ್ಲಿ ಫೌಜಿಯಾ ತರನ್ನುಂ ಅವರ ಅಧಿಕೃತ ಕಾರನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ಜಪ್ತಿ ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಕೃಷ್ಣಾರೆಡ್ಡಿ, ಭೂಸ್ವಾಧೀನ ಪರಿಹಾರ ಪಾವತಿಯಲ್ಲಿ ಇಂತಹ ನಿರ್ಲಕ್ಷ್ಯ ಅಸಂಗತ, ಜಿಲ್ಲೆಯ ಆಡಳಿತದ ವೈಫಲ್ಯ ಇದರಿಂದ ಬಹಿರಂಗವಾಗಿದೆ. ಆಡಳಿತ ಪಕ್ಷದ ಶಾಸಕರು ಹಾಗೂ ಸಚಿವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಹೀಗೆ ಮುಂದುವರಿದರೆ ಮುಂದೊಂದು ದಿನ ಸಚಿವರ ಕಾರು ಸಹ ಜಪ್ತಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಂದ 2010-12ನಲ್ಲಿ ಲ್ಯಾಂಡ್ ಎಕ್ವಿಷನ್ದು ಮಹಾನಗರ ಪಾಲಿಕೆದವ್ರ ಮೇಲೆ ಸಿಟಿಜನ್ ಅವರು ತಮ್ದು ಲ್ಯಾಂಡ್ ಎಕ್ವಿಷನ್ ದುಡ್ಡು ಬರ್ಬೇಕಂತ ಅವರು ಕೋರ್ಟಿಗೆ ಹೋಗಿದ್ರು. 1 ವಾರದಿಂದ ಕಲಬುರಗಿ ಮಹಾನಗರ ಪಾಲಿಕೆನಲ್ಲಿ ಎಲ್ಲ ಸಿಸ್ಟಮ್ಸ್ ಮತ್ತೆ ಎಲ್ಲ ಕಂಪ್ಯೂಟರ್ಸ್ ಎಲ್ಲ ಸೀಸ್ ಮಾಡಿದ್ರು ಕೋರ್ಟ್ದವರು. ಇವತ್ತು ಸರ್ಕಾರ ತಪ್ಪಿದೆ. ಇವತ್ತು ಸುಮಾರು ಒಂದು 300 ಕೋಟಿ ಸನಿಪೇನ ದುಡ್ಡು ಕಟ್ಟಬೇಕಂತ ಕೋರ್ಟಿಗೆ ಲ್ಯಾಂಡ್ ಎಕ್ವಿಷನ್ ಆದವ್ರಿಗೆ ಕೊಡ್ಬೇಕಂತ ಇದು ಕೋರ್ಟ್ದು ಆದೇಶ ಇದೆ. ಇವತ್ತು ಕಲಬುರಗಿ DC ಅವ್ರದ್ದು ಕಾರ್ ಸೀಸ್ ಮಾಡಿಕೊಂಡು ಕೋರ್ಟ್ದವ್ರು ತಗೊಂಡು ಹೋಗಿದ್ದಾರೆ. ಇವತ್ತ ಇದು ಕಲಬುರಗಿ ಜನರಿಗೆ ಮತ್ತೆ ಕಲಬುರಗಿ ರಾಜಕೀಯ ಮಾಡೋರಿಗೆ, ಕಲಬುರಗಿ ಹೋರಾಟ ಮಾಡೋರಿಗೆ, ಕಲಬುರಗಿದಾಗ ಎಲ್ಲ ಯಾರ್ಯಾರು ತಮ್ಗೆ ಲೀಡರ್ ತಿಳಿತಾರಲ್ಲ ಅವ್ರಿಗೆ ಇವತ್ತೊಂದು ದೊಡ್ಡ ಮಾರಿ ಮೇಲೆ ಇದು ಮುಖಭಂಗ ಆದಂಗ. ನಮ್ಗೆ DC ಆಫೀಸ್ ಬರ್ಬೇಕಂದ್ರೆ ಇವತ್ತು DC ಮೇಡಮ್ ಅವ್ರದೇ ವೆಹಿಕಲ್ ಸೀಸ್ ಮಾಡಿ ಜನ ಇವತ್ತು ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹಿಂದೆ ಕಾರ್ಪೊರೇಷನ್ ಕಮಿಷನರ್ ಅವರು ಆಫೀಸ್ನು ಕಂಪ್ಯೂಟರ್ ಚೇರ್ ಸೀಸ್ ಆದಾಗ ಯಾವ ನಾಯಕರು, ಯಾವ MLA, ಯಾವ ಮಂತ್ರಿಗಳು ಮಾತಾಡಿಲ್ಲ. ಇವತ್ತ ಮಹಾನಗರ ಪಾಲಿಕೆ ಕಮಿಷನರ್ ಅವ್ರ ಮೇಲೂ ಇವತ್ತ ವಾರೆಂಟ್ ಜಾರಿಯಾಗಿದೆ. ಈಗ ತಾನೇ ನಾನು ತಿಳ್ಕೊಂಡೆ. ಇಲ್ಲಿ ಇದ್ದಂತ MLAಗಳು, ಮಂತ್ರಿಗಳು ದಯಮಾಡಿ ಕಲಬುರಗಿ ಜಿಲ್ಲೆದವ್ರ ಮೇಲೆ ಏನ್ರೆ ಸ್ವಲ್ಪ ಕಾಳಜಿ, ಏನ್ರೆ ಒಂದು IS ಆಫೀಸರ್ಸ್ ಬಗ್ಗೆ ಸ್ವಲ್ಪ ಗೌರವ ಇದ್ರೆ ಇದ್ರ ಬಗ್ಗೆ ಟೀಕೆ ಮಾಡ್ರಿ, ಇದ್ರ ಬಗ್ಗೆ ಮಾತಾಡಿ. ಇವತ್ತೇನ್ರಿ, ಇವತ್ತ DC ಅವರು ಕಾರ್ ಒಯ್ದಿದ್ದಾರೆ, ನಾಳೆ ಮಂತ್ರಿ ಅವ್ರ ಕಾರ್ ಒಯ್ತಾರೆ, ನಾಳೆ MLA ಅವ್ರ ಕಾರ್ ಒಯ್ತಾರೆ. ಬಹಳಷ್ಟು ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕಲಬುರಗಿ ಹೆಡ್ ಕ್ವಾರ್ಟರ್ ನಲ್ಲಿ. ಇವತ್ತ ಕೋರ್ಟ್ದವರು ಅವರು ತೀರ್ಪೇನು ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಿನಲ್ಲಿ. ಇವತ್ತ ಸರ್ಕಾರ ಕೋರ್ಟಿಗೆ ಲ್ಯಾಂಡ್ ಎಕ್ವಿಷನ್ ದವರಿಗೆ ದುಡ್ಡು ಏನ್ ಕಟ್ಟಬೇಕಾಗಿತ್ತು, ಇಲ್ಲಿ ಕುಂಭಕರ್ಣ ನಿದ್ದೆ ಮಾಡ್ತಾ ಇದೆ. ಎಚ್ಚರಿಕೆ ಆಗ್ಬೇಕು. ಜನರ ದುಡ್ಡಿದೆ ಇದು. ಇವತ್ತ ಕೋರ್ಟ್ ಜನರಿಗೆ ನ್ಯಾಯ ಕೊಡ್ತಾ ಇದೆ, ಇಲ್ಲಿನ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ದಾರೆ.
ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿದ್ದಂತ ಘಟಾನುಘಟಿ ಲೀಡರ್ಗಳು ಕೇಳ್ತಾರಲ್ಲ, ಆ ಪಾರ್ಟಿಯಲ್ಲಿದೆ ಈ ಪಾರ್ಟಿಯಲ್ಲಿದೆ. ನಾನು ಇವತ್ತು ಕೇಳಕ್ ಇಷ್ಟಪಡ್ತೀನಿ, ಕಾಂಗ್ರೆಸ್ ಪಾರ್ಟಿ ಎಲ್ಲಿದೆ? ನಿದ್ದೆ ಮಾಡ್ತಾ ಇದೆನಾ? ನೀವು ಅಧಿಕಾರಿಗಳು ಕಾರ್ಗಳು ಜಪ್ತ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ವಾರೆಂಟ್ ಆಗ್ತಾ ಇದೆ. ಇವತ್ತಿದ್ರ ಬಗ್ಗೆ ಯಾರು ಟೀಕೆ ಮಾಡಲ್ಲ ಇಲ್ಲಿದ್ದ MLAಗಳು, ಮಿನಿಸ್ಟರ್ಸ್. ಬೇರೆ ಯಾವುದೇ ಇಶ್ಯೂ ಇದ್ರೆ, ಬಿಜೆಪಿದವ್ರ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ಟೀಕೆ ಮಾಡ್ತೀರಿ. ಇವತ್ತು JDS ದವ್ರ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ಟೀಕೆ ಮಾಡ್ತೀರಿ. ಇವತ್ತು ಬೇರೆ ಬೇರೆ ಸ್ಟೇಟ್ಲಿಂದ ದೊಡ್ಡ ದೊಡ್ಡ ನಾಯಕರು ಬಂದ್ರೆ ಟೀಕೆ ಮಾಡ್ತೀರಿ. ಇವತ್ತು ಜಿಲ್ಲಾಧಿಕಾರಿಗಳದ್ದು ಕಾರ್ ಸೀಸ್ ಆಗಿದೆ, ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಅರೆಸ್ಟ್ ವಾರೆಂಟ್ ಆಗಿದೆ. ಅದ್ರ ಬಗ್ಗೆ ಯಾರು ಮಾತಾಡ್ತೀರಿ? ಜನ ಮುಂದಿನ ದಿನದಾಗಿ ಇವರಿಗೆ ಉತ್ತರ ಕೊಡ್ತಾರೆ. ನಮ್ ಗುಲ್ಬರ್ಗ ಜಿಲ್ಲೆದು ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ ಗುಲ್ಬರ್ಗ ಬಗ್ಗೆ ಅವ್ರು ಬಹಳ ಕಾಳಜಿ ಕೊಡ್ತಾರೆ. ಯಾವ ವಿಷಯದಾಗೂ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ, ಯಾವ ವಿಷಯದಾಗೂ ಇಮಿಡಿಯೇಟ್ ಆಗಿ ಟೀಕೆ ಮಾಡ್ತಾರೆ. ದಯಮಾಡಿ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲೆ ಒಂದು ವಿಶ್ವಾಸ ಇದೆ. ತಮ್ಮ ಗುಲ್ಬರ್ಗ ಉಸ್ತುವಾರಿ ಮಂತ್ರಿ ತಾವು ಇದ್ದೀರಿ ಸಾಹೇಬ್ರೆ, ಇಮಿಡಿಯೇಟ್ ಆಗಿ ಜನರಿಗೆ ಉತ್ತರ ಕೊಡ್ರಿ. ಮತ್ತೆ ಇದು ಇಮಿಡಿಯೇಟ್ DC ಮೇಡಮ್ ಅವ್ರ ಕಾರು ಇವತ್ತು ಯಾವ ತರ ಸೀಸ್ ಆಗಿದೆ, ಅದೇ ತರ ಇವತ್ತು ಕೋಟಿಗೆ ಜನರದು ಲ್ಯಾಂಡ್ ಲೊಕೇಶನ್ ದುಡ್ಡು ಕಟ್ಟಿಸಿ ಸರ್ಕಾರಲಿಂದ ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಆಗಿದೆ. ಅದು ಇವೆರಡು ಸಮಸ್ಯೆ ಹೆಂಗ್ ಬಗೆಹರಿಸ್ತೀರಿ? ತಮ್ಮ ಮೇಲೆ ಜನರಿಗೆ ಒಂದು ವಿಶ್ವಾಸ ಇದೆ. ಇವತ್ತು ಯುವಕರ ಪರಿಸ್ಥಿತಿ ನಮ್ ಕರ್ನಾಟಕದಾಗ ಯುವಕರು ಅಂದ್ರೆ ನಮ್ ಶಕ್ತಿ, ದೊಡ್ಡ ಶಕ್ತಿ ಇದೆ. ಇವತ್ತು ನಮ್ ಯುವಕರ ಪರಿಸ್ಥಿತಿ ಏನಿದೆ, ಇಲ್ಲಿ ಧಾರವಾಡ ಹುಬ್ಳಿನಲ್ಲಿ ರಸ್ತೆಗೆ ಇಳ್ಕೊಂಡಿದಾರ್ರಿ. ಇವತ್ತು ಅವರಿಗೆ ಉದ್ಯೋಗ ಸಿಗ್ಬೇಕು, ಜಾಬ್ ಸಿಗ್ಬೇಕಂತ ಡಿಗ್ರಿ ಮಾಡಿ ಇವತ್ತು ಯುವಕರು ಮನೆಯಾಗ ಕೊಡ್ತಿದ್ದಾರೆ. ಇದೇ ಸರ್ಕಾರ ಡಿಗ್ರಿ ಆದವ್ರಿಗೆ 3,000-4,000 ಸಾವಿರ ರೂಪಾಯಿ ಕೊಡ್ತು, ಜಾಬ್ ಕೊಡ್ತು ಅಂತ ಎಲ್ಲ ಭರವಸೆ ಕೊಟ್ಟಿದ್ದು ಸರ್ಕಾರ. ಇವತ್ತು ಎಲ್ಲಿದೆ ರೀ? ಸ್ವಲ್ಪ ದಿನ ನೀಡಿರಿ, ಎಲ್ಲ ಜಿಲ್ಲೆದಾಗ ಜನ ಹಿಂಗೆ ರೋಡ್ ಮೇಲೆ ಇರ್ತಾರೆ ಸರ್ಕಾರ ವಿರೋಧ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಧಾನ ಸಿವಿಲ್ ನ್ಯಾಯಾಲಯದ ದಿವಾಣಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ನೀಡಿದ ಆದೇಶದಂತೆ ಜಿಲ್ಲಾಧಿಕಾರಿಗಳ ಅಧಿಕೃತ ಬಳಕೆಯ ಇನೋವಾ ಕ್ರಿಸ್ತಾ KA32 G990 ವಾಹನವನ್ನು ನ್ಯಾಯಾಲಯದ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಈ ಘಟನೆ ಜಿಲ್ಲೆಯ ಆಡಳಿತ ವ್ಯವಸ್ಥೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಪ್ರಕಾಶ್ ಮಲ್ಕಪ್ಪ ಎಂಬವರ ತಮ್ಮ ಭೂಮಿ ಸರ್ಕಾರದಿಂದ ಸ್ವಾಧೀನಪಡಿಸಿಕೊಂಡಿದ್ದರೂ ಅವರಿಗೆ ಸಲ್ಲಬೇಕಾದ ಪರಿಹಾರ ಮೊತ್ತ ದೀರ್ಘಕಾಲದಿಂದ ಲಭಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಪ್ರಕರಣದ ಕುರಿತು ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ಪರಿಹಾರ ಪಾವತಿಯಲ್ಲಿ ಉಂಟಾದ ಅನಾವಶ್ಯಕ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿ ಬಾಕಿ ಮೊತ್ತವನ್ನು ತಕ್ಷಣ ಪಾವತಿಸಲು ಸೂಚಿಸುವ ಜೊತೆಗೆ ಜಿಲ್ಲಾಧಿಕಾರಿಗಳ ಅಧಿಕೃತ ಕಾರನ್ನು ಜಪ್ತಿ ಮಾಡುವಂತೆ ಆದೇಶಿಸಿದೆ. ಈ ಹಿಂದೆ ಕೂಡ ಪಾಲಿಕೆ ಕಚೇರಿ, ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದ್ದ ಘಟನೆ ನಡೆದಿದ್ದು, ಇದೀಗ ಜಿಲ್ಲಾಧಿಕಾರಿಯ ಕಾರು ಜಪ್ತಿ ಆಗಿರುವುದು ಜಿಲ್ಲೆಯ ಆಡಳಿತಕ್ಕೆ ಕಪ್ಪು ಚುಕ್ಕೆ ಎನ್ನಲಾಗಿದೆ. ಜಿಲ್ಲೆಯಲ್ಲಿ ಭೂಸ್ವಾಧೀನ ಸಂಬಂಧಿತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪರಿಹಾರ ಪಾವತಿ ಪ್ರಕ್ರಿಯೆಯನ್ನು ವೇಗಗೊಳಿಸುವ ಅಗತ್ಯವಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.